ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ಗಲಭೆ. ಒಂದು ಎನ್ಕೌಂಟರ್ ಮಾಡಬೇಕಾಗಿತ್ತು ನಿನ್ನೆಗೆ ಗೊತ್ತಾಗಿರೋದು. ಪ್ರಕರಣ ಸಿಐಡಿಗೆ ವಹಿಸುವ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇದೆ ಅಂತ. ಅಯ್ಯೋ ಯಾರಿಗೆ ಕೊಟ್ರಿ ಏನು ಸರ್, ಹಾಳಾಗೋರ್ದು ಮನೆ ಹಾಳಾಗೋಗಿದೆ, ಅಲ್ಲಿ ಅಂಗಡಿಗಳು ಹಾಗೋಗ್ಬಿಟ್ಟಿದೆ, ಎಷ್ಟೆಲ್ಲ ನಷ್ಟ ಆಗಬೇಕಾಗಿದೆ, ನಷ್ಟ ಆಗೋಗ್ಬಿಟ್ಟಿದೆ. ಅದಕ್ಕೇನು ಪರಿಹಾರ ಕೊಡಿಸ್ತೀರಾ ಹೇಳಿ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಸೂಚಿಸಿದ್ದಾರಂತೆ. ಏನು ಕ್ರಮ ತಗೊಳ್ತೀರಾ ಸರ್? ಅವ್ರ ಪೋಷಕರು ಬರ್ತಾರೆ ಇವಾಗ, ಅಮಾಯಕರನ್ನು ಬಂಧಿಸಿದ್ರೆ ದಯವಿಟ್ಟು ಬಿಡಿ ಅಂಥೇಳಿ. ನಿಮ್ಮದೇ ಕ್ಯಾಬಿನೆಟ್ನಲ್ಲಿರೋರು ಅಥವಾ ನಿಮ್ಮ ಇದರಲ್ಲಿರುವಂಥವ್ರು ಅಥವಾ ಇನ್ಯಾರೋ ಬರ್ತಾರೊಬ್ಬರು ಅಮಾಯಕರನ್ನು ಬಂಧಿಸಬಾರ್ದಿಂತ ಒಂದು ಲೆಟರ್ ಬರೀತಾರೆ. ನೋಡ್ತಾರೆ ಇದರಲ್ಲಿ ಅಮಾಯಕರನ್ನು ಬಂಧಿಸಲಾಗಿದೆ, ಅವ್ರನ್ನ ಬಿಡಬೇಕು ಅಂತಲೇ ಶುರು ಮಾಡ್ತಾರೆ. ಯಾರು ಕೂಡ ಇದರಲ್ಲಿ ಗಟ್ಟಿನಿಟ್ಟಾಗಿ ಕ್ರಮ ತಗೊಳ್ಳಿ, ಒಂದಿಷ್ಟು ಪಾಠ ಕಲಿಸಿ ಅಂತ ಒಬ್ಬರಾದರೂ ಹೇಳಿ ನೋಡೋಣ. ಯಾಕಂದರೆ ವೋಟು ಏನಾದರೂ ಅಂದುಬಿಟ್ರೆ ವೋಟ್ ಹೋಗ್ಬಿಡುತ್ತೆ ಅಂತ. ಈ ಕಡೆಗೆ ಹಿಂದೂಗಳ ಓಟು ಬೇಕು, ಆ ಕಡೆಗೆ ಮುಸ್ಲಿಂ ಓಟು ಬೇಕು. ಯಾರನ್ನು ವಿರೋಧ ಕಟ್ಕೊಳ್ಳೋ ಪರಿಸ್ಥಿತಿ ಇರೋದಿಲ್ಲ. ಎಸ್ಪೆಷಲಿ ಮುಸ್ಲಿಂ ವಿರೋಧ ಅಂತೂ ಕಟ್ಕೊಳ್ಳೋ ಪರಿಸ್ಥಿತಿಯಲ್ಲಂತೂ ಇಲ್ಲವೇ ಇಲ್ಲ ಈಗ. ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಇದೆ. ಹಾಗಾಗಿ ಬ್ಯಾಲೆನ್ಸ್ಡ್ ಆಗಿ ಹೋಗಬೇಕು. ಅದಕ್ಕೆ ಆಯಾ ನಾಯಕರುಗಳು ಅವ್ರಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಬರ್ತವೆ. ತಪ್ಪು ಯಾರೇ ಇರಲಿ ರೀ, ಅವರಿಂದ ವಸೂಲಿ ಮಾಡೋದು ಕಲ್ಕೊಳ್ಳಿ. ಅವನು ಹಿಂದೂ ಆಗಿರಲಿ ಅಥವಾ ಮುಸ್ಲಿಂ ಆಗಿರಲಿ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡೋಕೆ ಅವನಿಗೆ ಯಾವ ನೈತಿಕತೆ ಇದೆ? ಅವನಿಗೆ ವಸೂಲಿ ಮಾಡೋದು ಕಲಿಸಿ. ಅವರಿಂದ ಅವ್ರ ಮನೆ ಅಡ ಇಟ್ಟಾದರೂ ಕೊಡಬೇಕು, ಮನೇಲಿ ಬಂಗಾರ ಅಡ ಇಟ್ಟಾದರೂ ಕೊಡಬೇಕು, ಇನ್ನೊಬ್ಬರ ಆಸ್ತಿಯನ್ನು ಹಾಳು ಮಾಡ್ಬೇಕಾದ್ರೆ. ಅವಾಗ ಪಾಠ ಕಲಿತಾರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ವರದಿಯೆಲ್ಲ ತರಿಸ್ಕೊಳ್ತಾರೆ, CID ಟ್ರಾನ್ಸ್ಫರ್ ಮಾಡ್ತಾರೆ, ಯಥಾಸ್ಥಿತಿ ಸೇಮ್. ಹಿಂದೆ ಇಂಥದ್ದೇ ಪ್ರಕರಣ ನಡೆದಾಗ ಇದೇ ರೀತಿಯಾಗಿ ವರದಿ ತರಿಸ್ಕೊಂಡಿದ್ದೀವಿ, ಕ್ರಮ ತಗೊಳ್ತೀವಿ, ಕಟ್ಟುನಿಟ್ಟಾದಂಥ ಕ್ರಮ, ಇವರಿಗೊಂದು ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ. ಏನೂ ಆಗೋದಿಲ್ಲ, ಅಷ್ಟೇ. ಇದು ಹಳೇ ರಾಗ ಹೊಸ ಹಾಡು ಅನ್ನೋ ರೀತಿಯಲ್ಲಿ ಅಲ್ವಾ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಸರ್ಕಾರ ಈ ಥರ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಅದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ CID ಪ್ರಕರಣದಲ್ಲಿ ಬೇರೆ ಬೇರೆ ಈ ಹಿಂದೆ ಮಂಗಳೂರು ಗಲಭೆ ಪ್ರಕರಣ ಆದಂಥ ಸಂದರ್ಭದಲ್ಲೂ ಕೂಡ ಇದೇ BJP ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಆ ಒಂದು ಪ್ರಕರಣವನ್ನು ಕೂಡ CIDಗೆ ವಹಿಸಿದ್ರು. ಈಗಲೂ ಕೂಡ ಈ ಒಂದು ನಾಗಮಂಗಲದ ಪ್ರಕರಣವನ್ನು CIDಗೆ ವಹಿಸೋದ್ರ ಬಗ್ಗೆ ಚರ್ಚಾ ಹಂತದಲ್ಲಿದೆ. ಇನ್ನೂ ಕೂಡ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ಯಾಕೆಂದರೆ ಈಗಾಗಲೇ ಒಂದು ADGP ಲಾ ಆ್ಯಂಡ್ ಆರ್ಡರ್ ಹಿತೇಂದ್ರ ಅವರನ್ನು ಕೂಡ ಸ್ಥಳಕ್ಕೆ ಕಳಿಸಿದ್ರು. ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಬೆಳಗ್ಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅಲ್ಲಿ ನಾಗಮಂಗಲದ ಪರಿಸ್ಥಿತಿಯನ್ನು ಹೋಗಿ ನೋಡ್ಕೊಬಂದು ಸ್ವತಃ ಅಲ್ಲಿ ಪ್ರಾಥಮಿಕ ವರದಿಯನ್ನು ಕೂಡ ADGP ಲಾ ಆ್ಯಂಡ್ ಆರ್ಡರ್ ಹಿತೇಂದ್ರ ಅವರು ಕೂಡ ಪಡೆದುಕೊಂಡಿದ್ರು. ಅದನ್ನು ಗೃಹ ಸಚಿವರಿಗೆ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿ ನಿಜಕ್ಕೂ ಆಗಿರ್ತಕ್ಕಂಥದ್ದು ವಾಸ್ತವ ಏನು, ಯಾರು ತಪ್ಪಿದೆ ಮತ್ತು ಯಾರು ಪ್ರಚೋದನೆ ಮಾಡಿದ್ರು, ಗಲಭೆಗೆ ಏನು ಕಾರಣ, ಎಲ್ಲ ವರದಿಯನ್ನು ಕೂಡ ಪ್ರಾಥಮಿಕವಾಗಿ ಸಲ್ಲಿಸಿದ್ದಾರೆ. ಈ ಒಂದು ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸಲ್ಲಿಸೋರಿದ್ದಾರೆ. ಅದಾದ ಬಳಿಕ ಸರ್ಕಾರದ ಮಟ್ಟದಲ್ಲಿ ಒಂದು ಚರ್ಚೆ ಆಗುತ್ತೆ. ಚರ್ಚೆಯ ಬಳಿಕ ಇದನ್ನು CIDಗೆ ವಹಿಸಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಕೂಡ ಅಂತಿಮ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾರೆ. ನೀವು ಹೇಳದಂತೆ ಈ ರೀತಿ ಗಂಭೀರವಾದಂಥ ಪ್ರಕರಣಗಳಲ್ಲಿ ಎಲ್ಲ ಒಂದು ಕಡೆ ಕಟ್ಟುನಿಟ್ಟಾಗಿ ಸರ್ಕಾರ ಕಟಿಬದ್ಧವಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದರೆ CID ವರದಿ ಬಂದ ತಕ್ಷಣ ಅದು ಡಿಲೇ ಆಗೋದು, ಆ ಒಂದು ಪ್ರೋಸೆಸ್ ಡಿಲೇ ಆದಂಥ ಸಂದರ್ಭದಲ್ಲಿ ಆರೋಪಿಗಳು ಇನ್ನಷ್ಟು ಒಂದು ರೀತಿಯಲ್ಲಿ ಅವರಿಗೆ ಒಂದು ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ ಕೂಡ ಬೇರೆ ಬೇರೆ ರೀತಿ ಕೂಡ ಅವರು ಹಸ್ತಕ್ಷೇಪ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡೋದು, ಈ ರೀತಿಯ ನಡ್ಕೊಂಡು ಬಂದಿದೆ. ಹಾಗಾಗಿ ಯಾರೂ ಕೂಡ ಇಲ್ಲಿ ಹಸ್ತಕ್ಷೇಪ ಮಾಡದೆ ಆ ಗಲಭೆಕೋರರಿಗೆ ಕಟ್ಟುನಿಟ್ಟಾಗಿ, ಯಾರೇ ಆಗಲಿ, ಅವರು ಯಾವುದೇ ಧರ್ಮದವರಾಗಲಿ ಯಾರೇ ಆಗಲಿ, ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡ್ರೆ ಈ ರೀತಿಯ ಪ್ರಕರಣಗಳು ಇನ್ನು ಮುಂದೆ ಆಗೋದಿಲ್ಲ ಅಂತ ಹೇಳ್ಬೋದು. ಆದರೆ ಇದನ್ನ ಎಲ್ಲೋ ಒಂದು ಕಡೆ ಈಗ ತಕ್ಷಣಕ್ಕೆ ಒಂದು ಕಾವಿದೆ ಅಂತೇಳಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಅರೆಸ್ಟ್ ಮಾಡಿ ಆನಂತರ CIDಗೆ ವಹಿಸಿ ಆನಂತರ ಕೈ ಬಿಡೋದಿದೆಯಲ್ಲ, ಅದು ಖಂಡಿತವಾಗಿ ಕೂಡ ತಪ್ಪು. ಆ ರೀತಿ ಈ ಸರ್ಕಾರವು ಕೂಡ ಮಾಡಬಾರ್ದು ಅನ್ನೋದೇ ಎಲ್ಲರ ಆಶಯ. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.